ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣ ಏನಿದೆ ಇದಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ವಿರುದ್ಧವೇ ಗಂಭೀರವಾದ ಆರೋಪ ಕೇಳಿಬಂದಿರೋದು. ತಿಮ್ಮಾರೋಡಿ ವಿರುದ್ಧವೇ ಅಕ್ರಮವಾಗಿ ಶವವನ್ನ ಹೂತಿಟ್ಟ ಆರೋಪ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣ ಏನಿದೆ ಇದಕ್ಕೆ ಸಿಗ್ತಾ ಇರುವಂತ ಮೇಜರ್ ಟ್ವಿಸ್ಟ್ ಇದೆ. ಭಾಸ್ಕರ್ ನಾಯಕ್ ಅನ್ನೋರು ಬೆಳತಂಗಡಿಯ SIT ಕಚೇರಿಗೆ ಬಂದು ದೂರು ಕೊಟ್ಟಿದ್ದಾರೆ. 2018ರಲ್ಲಿ ಉಜಿರೆಯ ಬಿಲ್ಲರೋಡಿ ಬಳಿ ಶವವನ್ನ ಹೂತಂತಹ ಆರೋಪ ಮಾಡಿದ್ದಾರೆ. ಸೋಂಪಯಾನೆ ಬಾಲಕೃಷ್ಣ ಗೌಡರ ಶವವನ್ನ ಹೂತಿಟ್ಟಂತಹ ಆರೋಪ ಮಾಡಿರೋದು. ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ವಿರುದ್ಧವೇ ಆರೋಪ ಮಾಡಿದ್ದಾರೆ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ವಿರುದ್ಧ ತನಿಖೆ ಆಗಬೇಕು ಅಂತ ಆಗ್ರಹಿಸಿ ದೂರನ್ನ ದಾಖಲಿಸಿದ್ದಾರೆ. JCB ಮುಖಾಂತರ ಬಾಲಕೃಷ್ಣ ಗೌಡರನ್ನ ಹೂತಿರುವ ಆರೋಪ, ತನಿಖೆ ವೇಳೆ ಸಾಕ್ಷ್ಯವನ್ನ ಒದಗಿಸ್ತೀನಿ ಅಂತ ದೂರುದಾರ ಹೇಳಿಕೆ ಕೊಟ್ಟಿದ್ದಾರೆ. ಸಮಾಧಿ ಶೋಧ ಮಾಡಿ ಅಸ್ಥಿಪಂಜರ ತೆಗೆಯುವಂತೆ ದೂರು ಕೊಟ್ಟಿದ್ದಾರೆ. ಶವ ಹೂತಿದ್ದನ್ನ ಸ್ಥಳೀಯರು ನೋಡಿದ್ದಾರೆ ಅಂತಲೂ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ದೂರನ್ನ ಪರಿಶೀಲಿಸಿ FIR ದಾಖಲಿಸಿದೆ SIT. ಒಬ್ಬರು ನಾಪತ್ತೆ ಆಗ್ತಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಪರಿಸರದಲ್ಲಿ ಅವರು ವ್ಯಕ್ತಿ ಮರ ಕಡಿಯುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ಆ ವ್ಯಕ್ತಿ ಕೂಡ ನಾಪತ್ತೆ ಆಗಿರುವ ಅಲ್ಲಿ ಒಂದು ಹೆಣ ಸಿಕ್ಕಿರುತ್ತದೆ. ಅದನ್ನು JCBಯಿಂದ ಮುಚ್ಚಾಕಿರ್ತಾರೆ ಎಂಬ ಸುದ್ದಿ ನಮಗೆ ಬರ್ತದೆ ಸ್ಥಳೀಯರು. ಪ್ರಸ್ತುತ ಈಗ ಧರ್ಮಸ್ಥಳ ಘಟನೆಯಲ್ಲಿ SIT ಅವರು ಯಾರಾದರೂ ಇಂಥ ಘಟನೆ ನಡೆದಿದ್ದರೆ ತಮ್ಮಲ್ಲಿ ಕೋರಿಕೆಯನ್ನು ಮಾಡಿಕೊಂಡಿದ್ದರು, ಕಂಪ್ಲೇಂಟನ್ನು ಮುಕ್ತವಾಗಿ ಕೊಡ್ಬೋದು ಅಂತೇಳಿ. ಆ ಪ್ರಯುಕ್ತ ನಾವು ಆ ಘಟನೆಯನ್ನು ಮರು ತನಿಖೆ ಮಾಡಬೇಕಂತ ಹೇಳಿ SIT ಅವರಲ್ಲಿ ಈಗ ಅರ್ಜಿಯನ್ನು ಕೊಟ್ಟಿದ್ದೇವೆ. ಅವರು ಅದಕ್ಕೆ ಸೂಕ್ತವಾಗಿ ಸ್ಪಂದಿಸಿದ್ದಾರೆ ಕೂಡ. ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಮತ್ತು ಇತರರು ಅಂತ ನಾವು ಸೂಚಿಸಿದ್ದೇವೆ. ಹೆಸರುಗಳನ್ನು ಇಲಾಖೆಗೆ ನಾವು ಈಗಾಗಲೇ ಕೊಟ್ಟಿರ್ತೇವೆ. ಅದರ ಬಗ್ಗೆ ಅವರು ಸೂಕ್ತವಾಗಿ ತನಿಖೆ ನಡೆಸಲಿದೆ. ಧರ್ಮಸ್ಥಳ ವಿರೋಧಿ ಗ್ಯಾಂಗಿನ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರು. ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸನ್ನ ದಾಖಲಿಸಿದ್ದ ಸ್ನೇಹಮಯಿ ಕೃಷ್ಣ, ಗಿರೀಶ್ ಮಟ್ಟಣ್ಣನವರ್, ತಿಮ್ಮಾರೋಡಿ, ಸಮೀರ್ ಬಂಧಿಸಿ ಅಂತ ದೂರು ಕೊಟ್ಟಿದ್ದಾರೆ. ಧಾರ್ಮಿಕ ಕ್ಷೇತ್ರದ ವಿರುದ್ಧ ಮೂವರಿಂದ ಅಪಪ್ರಚಾರ ಅಂತ ದೂರನ್ನ ದಾಖಲಿಸಿದ್ದಾರೆ. ಮೂವರನ್ನ ಅರೆಸ್ಟ್ ಮಾಡಬೇಕು ಅಂತ ಸ್ನೇಹಮಯಿ ಕೃಷ್ಣ ದೂರು ದಾಖಲಿಸಿರೋದು. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ. ಸುಳ್ಳು ದೂರುಗಳ ಮೂಲಕ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ಸುಳ್ಳು ದೂರನ್ನ ಕೊಟ್ಟು ಗೊಂದಲವನ್ನ ಮೂಡಿಸ್ತಾ ಇದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ದೂರು ದಾಖಲಿಸಿದ್ದಾರೆ. ಮೂವರನ್ನ ಬಂಧಿಸಿ ತನಿಖೆಗೆ ಒಳಪಡಿಸಬೇಕು ಅಂತ ಮನವಿ ಮಾಡಿದ್ದಾರೆ ದೂರಿನ ಮೂಲಕ. ಕ್ಷೇತ್ರವಾದಂತಹ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಮಹೇಶ್ ತಿಮ್ಮಾರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರು ಮತ್ತು MD ಸಮೀರ್ ಕೇವಲ ಬರೀ ವಿಡಿಯೋಗಳ ಮುಖಾಂತರನೇ ಒಂದು ಜನರನ್ನು ಪ್ರಚೋದಿಸುವಂತಹ ಕೆಲಸಗಳನ್ನು ಮಾಡ್ತಾ ಬರ್ತಿದ್ದಾರೆ ಹೊರತು ಒಂದು ಲಿಖಿತವಾಗಿ ಕಾನೂನುಬದ್ಧವಾಗಿ ದೂರರ್ಜಿಯನ್ನು ಕೊಡುವಂಥ ಕೆಲಸಗಳನ್ನು ಮಾಡುವಂಥದ್ದಾಗಲಿ ಅಥವಾ ಮಾನ್ಯ ನ್ಯಾಯಾಲಯ ಅರ್ಜಿ ಸಲ್ಲಿಸುವಂತಾಗಲಿ ಏನೂ ಮಾಡದೆ ಕೇವಲ ಅಪಪ್ರಚಾರ ಮಾಡೋ ಅವ್ರ ದುರುದ್ದೇಶನೇ ಧರ್ಮ ಸ್ಥಳದ ಬಗ್ಗೆ ಒಂದು ಅಪಪ್ರಚಾರ ಮಾಡಬೇಕು ಅನ್ನೋದೇ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಿರೋ. ಇದ್ರ ಮಧ್ಯೆ ಸುಜಾತ ಭಟ್ ಅನ್ನೋ ಒಂದು ಹುದ್ದೆಯನ್ನು ಕರ್ಕೊಂಡು ಬಂದು ಅನನ್ಯ ಭಟ್ ಎಂಬ ಮಗಳಿದ್ಲು. ಆ ಮಗಳು ಇಲ್ಲಿ KMC ಕಾಲೇಜಲ್ಲಿ MBBS ಓದಬೇಕಾದ್ರೆ ಆಕೆ ಧರ್ಮಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಆಕೆನ ಅಪಹರಣ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಅಂತೇಳಿ ಸುಳ್ಳು ಆರೋಪಗಳನ್ನ ಮಾಡಿದರು. ಇಲ್ಲಿ ಗಮನಿಸಬೇಕಾದ ಅಂಶ ಏನಂತಂದರೆ ಸ್ವತಃ ಸುಜಾತ ಭಟ್ ತಮ್ಮ ಮಗಳು ಕಾಣೆ ಆಗಿದ್ದಾಳೆ ಅಂತ ಹೇಳಿದೆ ಹೊರತು ಅವಳ ಮೇಲೆ ಅತ್ಯಾಚಾರ ಆಗಿದೆ ಅಥವಾ ಕೊಲೆ ಆಗಿದೆ ಎಲ್ಲೂ ಹೇಳಲ್ಲ. ಆದರೆ ಗಿರೀಶ್ ಮಟ್ಟಣ್ಣವರು ಮತ್ತು ಸಮೀರ್ ಅವರು ಆಕೆ ಮೇಲೆ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ ಅನ್ನೋ ರೀತಿಯಲ್ಲಿ ಸ್ಪಷ್ಟವಾಗಿ ನೇರವಾಗಿ ಆರೋಪ ಮಾಡ್ತಾರೆ. ಮತ್ತು ಅದಕ್ಕೆ ಏನು ಧರ್ಮಸ್ಥಳ ಧರ್ಮಾಧಿಕಾರಿಯಾದ ಶ್ರೀ ವೀರೇಂದ್ರ ಹೆಗಡೆ ಮತ್ತು ಅವ್ರ ಕುಟುಂಬದವರೇ ಕಾರಣ ಅಂತ ಕೂಡ ಆರೋಪ ಮಾಡ್ತಾರೆ. ಮತ್ತು ಧರ್ಮಾಧಿಕಾರಿಗಳು ಸರ್ವಾಧಿಕಾರಿಗಳು ಅವರು ಇಡೀ ವ್ಯವಸ್ಥೆಯನ್ನು ಕೊಂಡ್ಕೊಂಡ್ಬಿಟ್ಟಿದ್ದಾರೆ, ಪ್ರಭಾವ ಬೀರ್ತಾರೆ. ಅವ್ರ ವಿರುದ್ಧ ಯಾವುದೇ ರೀತಿಯ ಕ್ರಮ ತಗೊಳ್ಳಲ್ಲ ಅಂತೇಳಿ ಭಯ ಓಡಿಸುವಂತಹ ವಿಚಾರಣೆ ನೀಡುವಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ದೂರು ದಾಖಲಾಗುತ್ತೆ, ಅವ್ರ ಮೇಲೆ ಗಂಭೀರ ಕ್ರಮ ತಗೊಳ್ತಾರೆ ಅಂತೇಳಿ ನಾನು ನಿರೀಕ್ಷೆ ಮಾಡಿದೆ. ಅದು ಯಾವುದೇ ರೀತಿಯ ಗಂಭೀರ ಪ್ರಕರಣ ದಾಖಲು ಮಾಡೋದಾಗಲಿ ಅಥವಾ ಕ್ರಮ ತಗೊಳ್ಳೋದಾಗಲಿ ಕಂಡು ಬರ್ತಾ ಇರೋದ್ರಿಂದ ಸೊ ನಾನು ಮೈಸೂರಿಂದ ಬಂದು ಅನಿವಾರ್ಯವಾಗಿ ಧರ್ಮಸ್ಥಳದಲ್ಲಿ ಪೊಲೀಸ್ ಠಾಣೆಯಲ್ಲಿ ಇವತ್ತು ದೂರನ ಅರ್ಜಿನ ಕೊಟ್ಟಿದ್ದೀನಿ. ಇವರು ಪ್ರಥಮ ವರ್ತಮಾನ ವರದಿ ದಾಖಲು ಮಾಡಬೇಕಾಗಿತ್ತು. ಆದರೆ ಈಗಾಗಲೇ SITಯಿಂದ ತನಿಖೆ ನಡೆತಿರೋದ್ರಿಂದ ಸೊ ಈಗ ಸ್ವೀಕೃತಿಯನ್ನು ಕೊಟ್ಟಿರ್ತೀವಿ. ತನಿಖೆ ಮಾಡಿದ ನಂತರ ಪ್ರಥಮ ವರ್ತಮಾನ ವರದಿ ದಾಖಲು ಮಾಡೋಂಥದ್ದು ಕ್ರಮ ತಗೊಳ್ಳೋದು ಮಾಡ್ತೀವಿ ಅಂತೇಳಿ ಪೊಲೀಸ್ ಉಪನಿರೀಕ್ಷಕರು ನಮಗೆ ಭರವಸೆನ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.